ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಸಮಸ್ಯೆಗಳಿಗೆ ಪರಿಹಾರೋಪಾಯಗಳೇನು ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ವಿ. ಸಂವಿಧಾನದ ಹಲವು ವಿಧಿಗಳಲ್ಲಿ ಸರ್ಕಾರ ಸಂವಿಧಾನಾತ್ಮಕವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಹಲವು ಸವಲತ್ತುಗಳನ್ನು ನೀಡಿದೆ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಅಂತ ಹೇಳಿದ್ರೆ ಸುಮಾರು ಹಲವು ವಿಧಿಗಳಲ್ಲಿ ಅಂದರೆ ವಿಧಿ ಆಗಿರ್ಬೋದು, 16ನೇ ವಿಧಿ, 17ನೇ ವಿಧಿ, 24, 25, 45ನೇ ವಿಧಿ, 164ನೇ ವಿಧಿ, ಹೀಗೆ ವಿಭಿನ್ನ ವಿಧಿಗಳಲ್ಲಿ ಏನು ಭಾರತ ದೇಶ ಸ್ವತಂತ್ರಗೊಂಡ ನಂತರ ತಮ್ಮ ದೇಶದ ಆಳ್ವಿಕೆಯನ್ನು ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ನಾವೇ ಕ್ರಿಯೇಟ್ ಮಾಡಿಕೊಂಡಿರ್ತಕ್ಕಂತಹ ಒಂದು ಆಡಳಿತ ಮಾರ್ಗದರ್ಶಿ ಸೂತ್ರವಾಗಿರ್ತಕ್ಕಂತಹ ಒಂದು ಸಂವಿಧಾನ ಇದೆ. ಆ ಸಂವಿಧಾನದಲ್ಲಿ ಶಿಷ್ಟ ಜಾತಿ ಪಂಗಡದವರು ತಲತಲಾಂತರದಿಂದ ಶತಮಾನಗಳಿಂದ ಏನು ಸಮಸ್ಯೆ ಎದುರಿಸ್ತಾ ಇದ್ರು ಆ ಸಮಸ್ಯೆಗಳ ಪರಿಹಾರ ಉಪಾಯಕ್ಕೆ ಸೂಕ್ತವಾಗಿರ್ತಕ್ಕಂತಹ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸವಲತ್ತುಗಳನ್ನು ನೀಡಿರ್ತಕ್ಕಂಥ ವಿಚಾರವನ್ನು ಅಧ್ಯಯನವನ್ನು ಮಾಡಿ ಮುಂದುವರಿದ ಕೇವಲ ಸಂವಿಧಾನದಲ್ಲಿ ಅವಕಾಶವನ್ನು ನೀಡಿದಷ್ಟೇ ಸಾಲದು, ಅವರ ಪರವಾಗಿರ್ತಕ್ಕಂತಹ ಕೆಲವೊಂದು ಕಾನೂನುಗಳನ್ನು ಜಾರಿ ತರಬೇಕು ಅಂತಕ್ಕಂಥ ನಿಟ್ಟಲ್ಲಿ ಸರ್ಕಾರ ಯೋಚನೆ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು. ಶಾಸನಾತ್ಮಕ ಕ್ರಮಗಳು. ಸರ್ಕಾರ ಮುಖ್ಯವಾಗಿ ಪ್ರಮುಖ 3 ಶಾಸನಗಳನ್ನು ಜಾರಿ ತಂದಿದೆ. ಮೊದಲನಾಗಿ ಅಸ್ಪೃಶ್ಯತೆಯ ಅಪರಾಧಗಳ ಕಾಯ್ದೆ 1955 ಜಾರಿ ತಂದು, ಈ ಕಾಯ್ದೆ ಪ್ರಕಾರ ಸಾರ್ವಜನಿಕ ಸ್ವರೂಪದ ಯಾವುದೇ ಸ್ಥಳಕ್ಕೆ ಪ್ರವೇಶವನ್ನು ನಿರಾಕರಣೆ ಮಾಡಬಾರದು. ಅದು ಧಾರ್ಮಿಕವಾಗಿರ್ತಕ್ಕಂಥ ಸ್ಥಳ ಆಗಿರ್ಬೋದು, ಶೈಕ್ಷಣಿಕವಾಗಿರ್ತಕ್ಕಂಥ ಸ್ಥಳ ಆಗಿರ್ಬೋದು, ವೈದ್ಯಕೀಯ, ಸಾರ್ವಜನಿಕ ಹೋಟೆಲ್, ಅಂಗಡಿ, ಕುಡಿಯುವ ನೀರಿನ ಸ್ಥಳ, ಹೀಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾರ್ವಜನಿಕ ಸ್ವರೂಪದ ಯಾವುದೇ ಸ್ಥಳಕ್ಕೆ ಪ್ರವೇಶವನ್ನು ನಿರಾಕರಣೆ ಮಾಡೋಂಗಿಲ್ಲ. ನಿರಾಕರಣೆ ಮಾಡಿದರೆ ಅದು ಶಿಕ್ಷಾರ್ಹ ಮತ್ತು ದಂಡಾರ್ಹ ಅಪರಾಧ ಅಂತಕ್ಕಂಥ ನಿಟ್ಟಲ್ಲಿ ಶಿಕ್ಷೆಯನ್ನು ಜಾರಿ ತಂದಿರ್ತಕ್ಕಂಥದ್ದನ್ನು ಕಾಣಬಹುದು. 1976ರಲ್ಲಿ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ ಅಂತಕ್ಕಂಥ ಶಾಸನವನ್ನು ಜಾರಿ ತಂದಿದೆ. ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ. ಈ ಕಾಯ್ದೆ ಪ್ರಕಾರ ಕೂಡ ಅಷ್ಟೇ, ಒಂದು ದೇಶದಲ್ಲಿ ನಾಗರಿಕನಾಗಿ ಸಮಾನವಾಗಿ ಬದುಕಲಿಕ್ಕಿರ್ತಕ್ಕಂಥ ಅವಕಾಶಗಳಿಗೆ ಯಾರು ಕೂಡ ಅಡ್ಡಿಯನ್ನ, ತೊಂದರೆಯನ್ನು ನೀಡಿದರೆ ಅದು ನಾಗರಿಕ ಅಪರಾಧ ಆಗುತ್ತೆ. ನಾಗರಿಕನಾಗಿ ಜೀವನ ಅಂದರೆ ಎಲ್ಲ ನಾಗರಿಕರು ಏನು ಬದುಕಿದ್ದಾರೆ ಸಮಾನವಾಗಿ, ಸ್ವತಂತ್ರವಾಗಿ, ನೆಮ್ಮದಿಯಿಂದ. ಈ ಹಿನ್ನೆಲೆಯಲ್ಲಿ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆಯನ್ನು ಜಾರಿ ತಂದರು. ಆದರೆ ಅದರಲ್ಲಿ ಒಳ ನುಸುಳುವಿಕೆಯ ಪ್ರಮಾಣ ಹೆಚ್ಚಾಗಿದ್ದರಿಂದ, ಒಳಗಿನೊಳಗೆ ನುಸುಳಿಕೆಯಲ್ಲಿ ಹೋಗ್ತಕ್ಕಂಥವ್ರ ಪ್ರಮಾಣ ಹೆಚ್ಚಾಗಿದ್ದರಿಂದ ಆ ಕಾಯ್ದೆಯನ್ನು ಮತ್ತೆ ಬಲಪಡಿಸಿ 1989ರಲ್ಲಿ ಅಸ್ಪೃಶ್ಯತೆಯ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ ಅಂತ, ಪರಿಶಿಷ್ಟ ಜಾತಿ ಪಂಗಡದವರ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ ಅಂತಕ್ಕಂಥ ಕಾಯ್ದೆಯನ್ನು ಜಾರಿ ತಂದ ಸರ್ಕಾರ. ಅಟ್ರಾಸಿಟಿ ಆಕ್ಟ್, ಅಟ್ರಾಸಿಟಿ ಪ್ರಿವೆನ್ಷನ್ ಆಕ್ಟ್. ಈ ಕಾಯ್ದೆಯ ಪ್ರಕಾರ ಸಾರ್ವಜನಿಕ ಸ್ವರೂಪದ ಯಾವುದೇ ಸ್ಥಳದಲ್ಲಿ ಜಾತಿ ನಿಂದನೆಯನ್ನು ಮಾಡಿದರೆ, ಹಲ್ಲೆ ಮಾಡಿದರೆ, ಅವನ ದೈಹಿಕವಾಗಿ, ಮಾನಸಿಕವಾಗಿ ನಿಂದನೆ ಮಾಡಿ ಅವನಿಗೇನಾದರೂ ತೊಂದರೆಯನ್ನು ನೀಡಿದರೆ, ಸಾರ್ವಜನಿಕ ಸ್ವರೂಪದ ಯಾವುದೇ ಸ್ಥಳ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಹೀಗೆ ಯಾವುದೇ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿಗೆ ಜಾತಿ ನಿಂದನೆಯನ್ನು ಮಾಡಿ, ಅಪಮಾನ ಮಾಡಿ, ಅವನನ್ನು ಅವಮಾನ ಮಾಡಿದರೆ ಜಾತಿಯ ದೃಷ್ಟಿಯಿಂದ ಅದು ಪರಿಶಿಷ್ಟ ಜಾತಿ ಪಂಗಡದವರ ದೌರ್ಜನ್ಯ ತಡೆ ಕಾಯ್ದೆ ಪ್ರಕಾರ ಅಪರಾಧ ಆಗುತ್ತೆ ಅಂತೇಳಿ ಸರ್ಕಾರ ನಿರ್ಧಾರ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು, ಗಮನಿಸಬಹುದು. ಅದೇ ರೀತಿ ಮುಂದುವರಿತಾ ಹಲವು ಅವಕಾಶಗಳನ್ನು ವಿಸ್ತರಣೆ ಮಾಡ್ತಕ್ಕಂಥ ವಿಚಾರವನ್ನು, ಅಂದರೆ ಇತರ ಯೋಜನೆಗಳನ್ನು ಅಧ್ಯಯನವನ್ನು ಮಾಡಿದ್ವಿ. ಅಂದರೆ ಪರಿಶಿಷ್ಟ ಜಾತಿ ಬುಡಕಟ್ಟುಗಳ ಕಲ್ಯಾಣಕ್ಕೆ ರಾಷ್ಟ್ರೀಯ ಆಯೋಗದ ನೇಮಕ, ರಾಷ್ಟ್ರ ಮಟ್ಟದ ಒಂದು ಆಯೋಗವನ್ನು ನೇಮಕ ಮಾಡಿ ಆ ಆಯೋಗದ ವರದಿಯನ್ನು ಆಧರಿಸಿ ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡದವರ ಸಮಸ್ಯೆಯನ್ನು ಪರಿಹಾರ ಮಾಡಿ ಪ್ರಯತ್ನವನ್ನು ಮಾಡಬಹುದು ಅಂತಕ್ಕಂಥದ್ದು. ರಾಷ್ಟ್ರಪತಿಗಳ ಆಯೋಗವನ್ನು ನೇಮಕ ಮಾಡಿ ಆ ಆಯೋಗದ ವರದಿ ಆಧಾರದ ಮೇಲೆ ಅವರ ಸಮಸ್ಯೆಯನ್ನು ಪರಿಹಾರ ಮಾಡಿ ಪ್ರಯತ್ನ ಮಾಡ್ತಕ್ಕಂಥ ವಿಚಾರವನ್ನು ಅಧ್ಯಯನ ಮಾಡಿದ್ವಿ. ಮುಂದುವರಿತಾ ಶೈಕ್ಷಣಿಕ ಅವಕಾಶಗಳು, ಅಂದರೆ ಪರಿಶಿಷ್ಟ ಜಾತಿ ಪಂಗಡದವರು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅವ್ರಿಗಿರ್ತಕ್ಕಂತಹ ಮೀಸಲಾತಿ ಪ್ರಮಾಣ ಏನಿದೆ 15% ಮತ್ತು 7.5% ಏನಿದೆ, ಆ ಮೀಸಲಾತಿಯನ್ನು ಹೆಚ್ಚೋದ್ರ ಜೊತೆಗೆ ಅವರಿಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣ, ಲೇಖನ ಸಾಮಗ್ರಿಗಳು, ಸ್ಕಾಲರ್ಶಿಪ್, ಹಾಸ್ಟೆಲ್ಸ್, ಬಸ್, ಬಟ್ಟೆ, ಹೀಗೆ ಪ್ರತಿಯೊಂದು ವಿಚಾರವನ್ನು ಇನ್ನೂ ಉನ್ನತವಾಗಿರ್ತಕ್ಕಂಥ ಅವಕಾಶವನ್ನು ನೀಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡಿರ್ತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ಶೈಕ್ಷಣಿಕ ಅವಕಾಶಗಳು. ಅದೇ ರೀತಿ ಉದ್ಯೋಗ, ಆರ್ಥಿಕ ಅವಕಾಶಗಳ ವಿಸ್ತರಣೆ. ಆರ್ಥಿಕವಾಗಿ ಅವರು ಬಡವರಿದ್ದರೆ, ನಿರ್ಗತಿಕರಿದ್ದರೆ ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಸ್ವ ಉದ್ಯೋಗವನ್ನು, ಹೈನುಗಾರಿಕೆ, ಕುರಿ ಸಾಗಾಣಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆಯನ್ನು, ಹಸುವನ್ನು ಸಾಕಾಣಿಕೆಯನ್ನು ಮಾಡಿದರೆ, ಅಥವಾ ಅವನು ಕೃಷಿಯನ್ನು ಮಾಡ್ತಾ ಇದ್ದರೆ ಅವರಿಗೆ ಬೇಕಾಗಿರ್ತಕ್ಕಂಥ ಕೃಷಿ ಸಾಧನ ಸಲಕರಣೆಗಳ ಸಬ್ಸಿಡಿ ರೇಟಲ್ಲಿ, ರಾಸಾಯನಿಕ ಗೊಬ್ಬರ, ಹೈಬ್ರಿಡ್ ಬೀಜ, ಕ್ರಿಮಿನಾಶಕ, ಕೀಟನಾಶಕ, ಹೀಗೆ ಎಲ್ಲವನ್ನೂ ಕೂಡ ಸರಳ ರೀತಿಯಾಗಿರ್ತಕ್ಕಂತಹ, ಸಾಲದ ರೀತಿಯಲ್ಲಿ ಸರಳ ರೀತಿಯಾಗಿರ್ತಕ್ಕಂತಹ, ಅತ್ಯುತ್ತಮವಾಗಿರ್ತಕ್ಕಂತಹ ಅವಕಾಶಗಳನ್ನು ನೀಡ್ತಕ್ಕಂಥ, ಉಚಿತವಾಗಿ ಆಗಿರ್ಬೋದು ಅಥವಾ ಭಾಗಶಃ
ಸಬ್ಸಿಡಿಯನ್ನು ನೀಡೋದ್ರ ಮೂಲಕ ಅವರ ಕೃಷಿಯನ್ನು ಉನ್ನತೀಕರಿಸಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು. ಅದೇ ರೀತಿ ಉದ್ಯೋಗಾವಕಾಶಗಳ ವಿಸ್ತರಣೆ ಏನು ಇಂದಿನ ಸಂದರ್ಭದಲ್ಲಿ ಶಿಕ್ಷಣವನ್ನು ಪಡೆದಿರ್ತಕ್ಕಂತಹ ಪ್ರಜ್ಞಾವಂತ ಯುವಕ ಯುವತಿಯರಿದ್ದಾರೆ ಪರಿಶಿಷ್ಟ ಜಾತಿ ಪಂಗಡದ ಅವರಿಗೆ ಉದ್ಯೋಗಾವಕಾಶಗಳನ್ನು ಹೆಚ್ಚು ನೀಡಬೇಕು ಅಂತಕ್ಕಂಥ ವಿಚಾರವನ್ನು ಮುಂದುವರಿದ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಅವರ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಈಗ ಮುಂದುವರಿತಾ ಪರಿಶಿಷ್ಟ ಜಾತಿ ಅಥವಾ ಪಂಗಡದವರ ಅಥವಾ ಅಸ್ಪೃಶ್ಯತೆಯ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪಾತ್ರ. ಅಸ್ಪೃಶ್ಯತೆಯ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪಾತ್ರ. ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯನ್ನು ಹೋಗಲಾಡಿಸತಕ್ಕಂಥ ನಿಟ್ಟಿನಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅದರಲ್ಲಿ ಮೊದಲಾಗಿ ಗಾಂಧೀಜಿಯವರು ತಮ್ಮ ಸ್ವಾತಂತ್ರ್ಯ ಚಳುವಳಿಯ ಮೂಲಕ ಪರಿಶಿಷ್ಟ ಜಾತಿ ಪಂಗಡದವರ ಸಮಾನತೆಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅಂದರೆ ಗಾಂಧೀಜಿಯವರ ನೇತೃತ್ವದಲ್ಲಿ ಕೈಗೊಂಡಿರ್ತಕ್ಕಂತಹ ಸ್ವಾತಂತ್ರ್ಯ ಚಳುವಳಿ ಏನಿದೆ ಅಲ್ಲಿ ಯಾವುದೇ ರೀತಿಯ ಜಾತಿ ಪಂಗಡ ಧರ್ಮ ಲಿಂಗದ ಆಧಾರದ ತಾರತಮ್ಯ ನೀಡ್ತಾ ಇರಲಿಲ್ಲ. ಸರ್ವರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನ ಮಹಾತ್ಮ ಗಾಂಧೀಜಿಯವರು ನೀಡಿದ್ರು. ಸರ್ವರಿಗೂ ಕೂಡ ಸ್ವಾತಂತ್ರ್ಯ ಚಳುವಳಿಯಲ್ಲಿ ನೀನು ಅಸ್ಪೃಶ್ಯ ಜಾತಿಯವನು ನೀನು ಬರಬೇಡ, ನೀನು ಕೆಳಜಾತಿಯವನು ನೀನು ಇಲ್ಲಿ ಬರಬೇಡ ಅಂತಕ್ಕಂಥ ಯಾವುದೇ ತಾರತಮ್ಯವನ್ನು ಗಾಂಧೀಜಿಯವರು ಮಾಡ್ತಾ ಇರಲಿಲ್ಲ. ತಮ್ಮ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಯಾರು ನಾಯಕತ್ವದ ಗುಣ ಇದೆ, ಯಾರು ಉತ್ತಮವಾಗಿರ್ತಕ್ಕಂತಹ ಜನನಾಯಕ ಇದ್ದಾರೆ, ಜನರನ್ನ ಸಂಘಟಿಸ್ತಕ್ಕಂಥ ಶಕ್ತಿ ಯಾರಿದೆ, ಯಾರು ಸಂಘಟನಾ ಚತುರರಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಸ್ವಾತಂತ್ರ್ಯ ಚಳುವಳಿಯ ನಾಯಕತ್ವವನ್ನು ನೀಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಗಾಂಧೀಜಿಯವರು. ಜೊತೆಗೆ ತಮ್ಮ ಸ್ವಾತಂತ್ರ್ಯ ಚಳುವಳಿಯಲ್ಲಿ ದಲಿತ ಮಹಿಳೆಯರಿಗೆ, ದಲಿತ ನಾಯಕರಿಗೆ ಸೂಕ್ತವಾಗಿರ್ತಕ್ಕಂತಹ ಸಮಾನತೆಯನ್ನು ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು. ಮುಂದುವರಿತಾ ನಮ್ಮ ದೇಶದ ಅಭಿವೃದ್ಧಿಯ ದೃಷ್ಟಿಯನ್ನ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಕಂಡರು. ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅಂದ್ರೆ ಹಳ್ಳಿಗಳು ಉದ್ಧಾರ ಆಗಬೇಕು, ಹಳ್ಳಿಗಳಲ್ಲಿರ್ತಕ್ಕಂತಹ ಅಸ್ಪೃಶ್ಯತೆ ನಿವಾರಣೆ ಆಗಬೇಕು, ದಲಿತರು ಇವರು ಫಸ್ಟ್ ಉದ್ಧಾರ ಆಗಬೇಕು ಅಂತಕ್ಕಂಥ ನಿಟ್ಟಲ್ಲಿ ದಲಿತರನ್ನ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಗಾಂಧೀಜಿಯವರು ಕೈ ಹಾಕಿದರು. ದಲಿತರ ಜೀವನವನ್ನು ತಿದ್ದುತಕ್ಕಂತಹ, ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂತಹ, ಅವರ ಸಮಸ್ಯೆಗಳನ್ನು ನಿವಾರಣೆ ಮಾಡತಕ್ಕಂಥ ನಿಟ್ಟಲ್ಲಿ ಹರಿಜನ ಮತ್ತು ಯಂಗ್ ಇಂಡಿಯಾ ಅಂತಕ್ಕಂತಹ 2 ಪತ್ರಿಕೆಗಳನ್ನು ಆರಂಭ ಮಾಡಿದರು. ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕು, ದಲಿತರಲ್ಲಿ ಹರಿಜನರಲ್ಲಿ ಅರಿವನ್ನು ಮೂಡಿಸಬೇಕು, ಅವ್ರ ಮೇಲಾಗ್ತಿರ್ತಕ್ಕಂಥ ಶೋಷಣೆ ದಬ್ಬಾಳಿಕೆ ಅಸಮಾನತೆಯಿಂದ ಹೊರಬರ್ತಕ್ಕಂಥ ಜ್ಞಾನವನ್ನು ನೀಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಗಾಂಧೀಜಿಯವರು ಹರಿಜನ ಮತ್ತು ಯಂಗ್ ಇಂಡಿಯಾ ಅಂತಕ್ಕಂಥ 2 ಪತ್ರಿಕೆಗಳನ್ನು ಆರಂಭ ಮಾಡಿದರು. ಹರಿಜನ ಮತ್ತು ಯಂಗ್ ಇಂಡಿಯಾ ಅಂತಕ್ಕಂತಹ 2 ಪತ್ರಿಕೆಗಳನ್ನ ಗಾಂಧೀಜಿಯವರು ದಲಿತರಿಗೋಸ್ಕರ, ಅಸ್ಪೃಶ್ಯರಿಗೋಸ್ಕರ ಏನಪ್ಪ ಮಾಡ್ತಿದ್ರು ಆ ಪತ್ರಿಕೆಗಳಲ್ಲಿ ಅಂತ ಹೇಳಿದ್ರೆ ಅವ್ರ ಮೇಲಾಗ್ತಿರ್ತಕ್ಕಂತಹ ಶೋಷಣೆ ದಬ್ಬಾಳಿಕೆ ಅಸಮಾನತೆ ಏನಿದೆಯಲ್ಲ ಅವುಗಳ ಬಗ್ಗೆ ಅರಿವನ್ನ ಮೂಡಿಸ್ತಕ್ಕಂತಹ, ಅಂದ್ರೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಮೌಢ್ಯಗಳು, ಕಂದಾಚಾರಗಳು, ಅರ್ಥರಹಿತ ಆಚರಣೆಗಳು ನಿಮ್ಮನ್ನ ಶೋಷಣೆ ಮಾಡ್ತವೆ ಹೊರತು ಬೇರೆ ಯಾರು ಶೋಷಣೆ ಮಾಡ್ತಾ ಇಲ್ಲ. ಆ ಅರ್ಥರಹಿತ ಆಚರಣೆಯಿಂದ, ಮೂಢನಂಬಿಕೆಯಿಂದ ಹೊರಬರ್ರಿ, ನಿಮ್ಮ ಜೀವನವನ್ನ ಸ್ವಚ್ಛ ಮಾಡ್ಕೊಳ್ರಿ, ನಿಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳಿಂದ ದೂರ ಇರ್ರಿ, ಮೌಢ್ಯಗಳನ್ನ ಕಂದಾಚಾರದಿಂದ ಹೊರಬರ್ರಿ. ಯಾವುದೇ ಒಂದು ಸ್ವಾತಂತ್ರ್ಯ ಚಳುವಳಿಗೆ ಗಾಂಧೀಜಿಯವರು ಹೋಗ್ತಾ ಇದ್ರು, ಯಾವುದೇ ಒಂದು ಹಳ್ಳಿಗೆ ಭೇಟಿ ಕೊಡ್ತಾ ಇದ್ರು ಗಾಂಧೀಜಿಯವರು ಮೊದಲು ದಲಿತ ಕೇರಿಗೆ, ಹರಿಜನರ ಕೇರಿಗೆ ಭೇಟಿಯನ್ನು ಕೊಡ್ತಾ ಇದ್ರು. ಸ್ವತಃ ಹರಿಜನರ ಕೇರಿಯನ್ನು ಸ್ವಚ್ಛ ಮಾಡ್ತಾ ಇದ್ರು, ಚರಂಡಿಯನ್ನ, ಶೌಚಾಲಯಗಳನ್ನ ಗಾಂಧೀಜಿಯವರು ಸ್ವಚ್ಛ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ನೋಡಿ, ವಿಚಾರ ಮಾಡ್ರಿ ಎಷ್ಟು ಅವರಲ್ಲಿ ಬದ್ಧತೆ ಇತ್ತು. ನಾವೆಲ್ಲ ನಾಯಕರು ಬರೀ ವೇದಿಕೆ ಮೇಲೆ ಭಾಷಣವನ್ನ ಮಾಡ್ತೀವಿ ಅಥವಾ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತಕ್ಕಂತಹ ಆಚಾರವನ್ನ ಹೇಳ್ತೀವಿ. ಗಾಂಧೀಜಿಯವರು ಆ ಕೆಲಸ ಮಾಡಲಿಲ್ಲ. ಗಾಂಧೀಜಿಯವರು ಸ್ವತಃ ಅಸ್ಪೃಶ್ಯರ ಕೇರಿಯಲ್ಲಿ ಸ್ವಚ್ಛತಾ ಕಾರ್ಯವನ್ನ ಕೈಗೊಂಡು ತಾವೇ ಚರಂಡಿಯನ್ನ, ಶೌಚಾಲಯವನ್ನ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಜೀವನವನ್ನ ಸ್ವಚ್ಛವಾಗಿಟ್ಕೊಳ್ರಿ, ಆರೋಗ್ಯವನ್ನ ಕಾಪಾಡ್ಕೊಳ್ರಿ, ದುಶ್ಚಟದಿಂದ ದೂರ ಇರಿ ಅಂತಕ್ಕಂತಹ ಜ್ಞಾನವನ್ನ ದಲಿತರಿಗೆ ನೀಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಜೊತೆಗೆ ಹರಿಜನ ಉದ್ಧಾರಕ್ಕಾಗಿ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಹರಿಜನರ ಉದ್ಧಾರಕ್ಕಾಗಿ ಹರಿಜನ ಸೇವಕ ಸಂಘ ಅಂತಕ್ಕಂತಹ
ಸೇವಕ ಸಂಘ ಅಂತಕ್ಕಂತಹ ಒಂದು ಸಂಘಟನೆಯನ್ನು ಆರಂಭ ಮಾಡಿದರು. ಹರಿಜನ ಸೇವಕ ಸಂಘ ಈ ಸಂಘಟನೆಯ ಮೂಲಕ ಅಸ್ಪೃಶ್ಯ ಜಾತಿಯವರ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಶಾಲಾ ಕಾಲೇಜುಗಳನ್ನು ತೆರೀತಾ ಹೋದ್ರು. ವಿಶೇಷವಾಗಿ ಬಾಲಕಿಯರ, ಯಾರು ಅಸ್ಪೃಶ್ಯರಿದ್ದಾರೆ, ದಲಿತರಿದ್ದಾರೆ, ಮಹಿಳೆಯರಿದ್ದಾರೆ, ಆ ವರ್ಗದಲ್ಲಿರ್ತಕ್ಕಂತಹ ಮಹಿಳೆಯರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರು. ಸುಮಾರು 120 ದಲಿತ ಮಹಿಳೆಯರ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಶಾಲಾ ಕಾಲೇಜುಗಳನ್ನ ಹರಿಜನ ಸೇವಕ ಸಂಘದ ಮೂಲಕ ತೆರೆದಿರ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಏನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥ ಒಂದು ಸಂಘಟನೆಯ ಮೂಲಕ ದಲಿತರನ್ನ ಉದ್ಧಾರ ಮಾಡಬೇಕು, ದಲಿತರ ಸಮಸ್ಯೆಗೆ ಸ್ಪಂದಿಸಬೇಕು ಅಂತಕ್ಕಂತಹ ನಿಟ್ಟಲ್ಲಿ 1931ರ ನಂತರ 31ರಲ್ಲಿ ಹರಿಜನ ಸೇವಕ ಸಂಘ ಅಂತಕ್ಕಂತಹ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ 1931ರಲ್ಲಿ ಹರಿಜನ ಸೇವಕ ಸಂಘ, ಗಾಂಧೀಜಿಯವರು ಹರಿಜನ ಅಂತಕ್ಕಂತಹ ಪದವನ್ನ ಹೆಚ್ಚು ಜನಪ್ರಿಯಗೊಳಿಸಿದರು. ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಯಾರು ಅಂತ ಕೇಳ್ತಾರೆ, ಗಾಂಧೀಜಿ. ಹರಿಜನ ಅಂತಕ್ಕಂಥ ಪದವನ್ನು ಪ್ರಪ್ರಥಮ ಬಾರಿಗೆ ಬಳಸಿದವರು ಗುಜರಾತಿನ ನರಸಿಂಹ ಮೆಹ್ತಾ ಅವರು ಬಳಸ್ತಾರೆ. ಹಾಗಾಗಿ ಹರಿಜನ ಸೇವಕ ಸಂಘ ಅಂತಕ್ಕಂಥ ಸಂಘಟನೆಯನ್ನ ಸ್ವಾತಂತ್ರ್ಯ ಪೂರ್ವದಲ್ಲಿನೇ ದಲಿತರಿಗಾಗಿ, ಅಸ್ಪೃಶ್ಯರಿಗಾಗಿ ಆರಂಭ ಮಾಡೋದ್ರ ಮೂಲಕ ಆ ಸಂಘಟನೆಯ ಮೂಲಕ ದಲಿತರ, ಅಸ್ಪೃಶ್ಯರ ವರ್ಗದ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡತಕ್ಕಂತಹ ಬೋರ್ಡಿಂಗ್ ಸ್ಕೂಲ್ಗಳನ್ನ, ಅಂದ್ರೆ ವಸತಿಯುತ ಶಾಲೆಗಳನ್ನು ತೆರೆಯೋದ್ರ ಮೂಲಕ ಅಸ್ಪೃಶ್ಯತೆ ಆಚರಣೆಯನ್ನು ನಿಲ್ಲಿಸಬೇಕು, ಅವರಲ್ಲಿ ಜ್ಞಾನವನ್ನು, ಶಿಕ್ಷಣವನ್ನು ನೀಡಬೇಕು, ಅರಿವನ್ನು ಮೂಡಿಸಬೇಕು ಅಂತಕ್ಕಂಥ ನಿಟ್ಟಲ್ಲಿ ಹರಿಜನ ಮತ್ತು ಯಂಗ್ ಇಂಡಿಯಾ ಅಂತಕ್ಕಂತಹ ಪತ್ರಿಕೆಯನ್ನು ಆರಂಭ ಮಾಡೋದ್ರ ಜೊತೆಗೆ ಹರಿಜನ ಸೇವಕ ಸಂಘ ಅಂತಕ್ಕಂಥ ಸಂಘಟನೆಯನ್ನು ಆರಂಭ ಮಾಡೋದ್ರ ಮೂಲಕ ಹಲವು ಶಾಲಾ ಕಾಲೇಜುಗಳನ್ನು ತೆರೆದು ಅವರಲ್ಲಿ ಜ್ಞಾನವನ್ನು, ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಗಾಂಧೀಜಿಯವರು ಮಾಡಿದ್ರು ಅಂತಕ್ಕಂಥ ವಿಚಾರವನ್ನು ನಾವೆಲ್ಲರೂ ಕೂಡ ತಿಳಿಯಬಹುದು. ಜೊತೆಗೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಗಾಂಧೀಜಿಯವರು ಎಲ್ಲ ವರ್ಗದ ಜನರಲ್ಲಿ, ವಿಶೇಷವಾಗಿ ದಲಿತರಿಗೂ ಕೂಡ ಸಮಾನವಾಗಿರ್ತಕ್ಕಂತಹ ಅವಕಾಶವನ್ನು, ಅಸ್ಪೃಶ್ಯ ಜನಾಂಗದವರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ನೀಡಿದರು. ಜೊತೆಗೆ ಎಲ್ಲ ಸ್ವಾತಂತ್ರ್ಯ ಚಳವಳಿಯ ಹೋರಾಟದ ಸಂದರ್ಭದಲ್ಲಿ ದಲಿತ ಕೇರಿಗಳಿಗೆ ಭೇಟಿಯನ್ನು ನೀಡ್ತಾ ಇದ್ರು. ದಲಿತ ಕೇರಿಯಲ್ಲಿ ಅವೇರ್ನೆಸ್ ಅನ್ನ, ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥ, ಜ್ಞಾನವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ನಿಮ್ಮ ದುಶ್ಚಟಗಳೇ ನಿಮ್ಮನ್ನು ತಿಂತಾ ಇದೆ, ನಿಮ್ಮ ಜೀವನ ವಿಧಾನವೇ ನಿಮ್ಮನ್ನ ಹಿಂದೆ ಆಗ್ತಾ ಇದೆ, ಅದರಿಂದ ಬದಲಾಗ್ರಿ, ಜ್ಞಾನವನ್ನು ಮೂಡಿಸ್ಕೊಳ್ರಿ, ಸಚ್ಚಾರಿತ್ರವನ್ನ, ಆಧುನಿಕವಾಗಿರ್ತಕ್ಕಂಥ ಜೀವನ ಶೈಲಿಯನ್ನು ನೀವು ಒಳಗೊಳ್ಳಿ ಅಂತಕ್ಕಂತಹ ಮಾಹಿತಿಯನ್ನ ಗಾಂಧೀಜಿಯವರು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಬಹಳ ಅಚ್ಚುಕಟ್ಟಾಗಿ ಅಂತಕ್ಕಂಥದ್ದನ್ನ ಕಾಣಬಹುದು. ಇಷ್ಟು ಗಾಂಧೀಜಿಯವರು ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಕೈಗೊಂಡಿರ್ತಕ್ಕಂಥ ಪ್ರಮುಖ ಕೆಲಸ ಅಂತ ಹೇಳಿದ್ರೆ ಹರಿಜನ ಮತ್ತು ಯಂಗ್ ಇಂಡಿಯಾ ಅಂತಕ್ಕಂತಹ ಪತ್ರಿಕೆಗಳನ್ನು ಆರಂಭ ಮಾಡಿದರು. ಹರಿಜನರ ಕೇರಿಗೆ ಪ್ರವೇಶವನ್ನ ಮಾಡಿ ಜನರಿಗೆ ಅರಿವನ್ನು ಮೂಡಿಸೋದ್ರ ಮೂಲಕ ಹರಿಜನರ ಕೇರಿಯನ್ನು ಸ್ವಚ್ಛಗೊಳಿಸಿದ್ರು, ಚರಂಡಿಯನ್ನ, ಶೌಚಾಲಯಗಳನ್ನು ಸ್ವಚ್ಛಗೊಳಿಸಿದ್ರು. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ 1931ರಲ್ಲಿ ಹರಿಜನ ಸೇವಕ ಸಂಘ ಅಂತಕ್ಕಂಥ ಸಂಘಟನೆಯನ್ನು ಆರಂಭ ಮಾಡಿದ್ರು. ಆ ಸಂಘಟನೆಯ ಮೂಲಕ ದೇಶದಾದ್ಯಂತ ಸುಮಾರು 120 ಹರಿಜನರ, ಅಸ್ಪೃಶ್ಯರ, ದಲಿತರ ಮಕ್ಕಳಿಗೆ ಶಾಲಾ ಕಾಲೇಜುಗಳನ್ನು ತೆರೆದರು. ವಸತಿಯುತವಾಗಿರ್ತಕ್ಕಂತಹ ಬೋರ್ಡಿಂಗ್ ಸ್ಕೂಲ್ಗಳನ್ನು ಆರಂಭ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗಾಂಧೀಜಿಯವರು ದಲಿತರಿಗೆ, ಅಸ್ಪೃಶ್ಯರಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ನೀಡುವ ಮೂಲಕ ಅವರು ಕೂಡ ಎಲ್ಲರ ರೀತಿಯಲ್ಲಿ ಮನುಷ್ಯರು, ಮಾನವರು ನಮ್ಮ ಜೊತೆ ಬದುಕಲಿಕ್ಕೆ ಯೋಗ್ಯರಿರುವಂತಹ ರೂಪವನ್ನು, ಭಾವನೆಯನ್ನು ನೀಡಿರ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಇಷ್ಟು ಗಾಂಧೀಜಿಯವರು ಅಸ್ಪೃಶ್ಯರ ಪರವಾಗಿ, ಹರಿಜನರ ಪರವಾಗಿ ನೀಡಿರ್ತಕ್ಕಂತಹ ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಮುಂದುವರಿತ ಅಂಬೇಡ್ಕರ್. ಭಾರತದ ಸಂವಿಧಾನದ ಪಿತಾಮಹ ಅಂತ ಕರೀತಾರೆ. ಫೌಂಡರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನದ ಬಹುಭಾಗವನ್ನು ರಚನೆ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಜನನಾಯಕ ಇವರು. ಸಂವಿಧಾನವನ್ನ ಕರಡು ರಚನೆ, ಸಂವಿಧಾನ ಯಾವ್ಯಾವ ರೀತಿ ಇರಬೇಕು ಅಂತಕ್ಕಂತಹ ಕರಡನ್ನ, ಡ್ರಾಫ್ಟ್ ಅನ್ನ ಬರೀತಕ್ಕಂಥ ಕಮಿಟಿಯ ಚೇರ್ಮನ್ ಆಗಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಯಾಕೆ ಅವ್ರನ್ನ ಡ್ರಾಫ್ಟ್ ಕಮಿಟಿ ಚೇರ್ಮನ್ ಮಾಡಿದ್ರು ಅಂತ ಹೇಳಿದ್ರೆ ಅಂದಿನ ಸಂದರ್ಭದ ಜಗತ್ತಿನ ಎಲ್ಲ ಸಂವಿಧಾನಗಳನ್ನ ಅಧ್ಯಯನ ಮಾಡಿರ್ತಕ್ಕಂತಹ, ಜಗತ್ತಿನ ಎಲ್ಲ ದೇಶಗಳ ಕಾನೂನು ವ್ಯವಸ್ಥೆ, ಆಡಳಿತ ಇವುಗಳ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದಿರ್ತಕ್ಕಂಥ ಒಬ್ಬ ಅಪ್ರತಿಮವಾಗಿರ್ತಕ್ಕಂಥ ಪಂಡಿತ ಯಾರಿದ್ದಾರೆ ಅಂತ ಹೇಳಿದ್ರೆ ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಒಬ್ಬ ಮಹಾನ್ ಚೇತನ ಅಂತೇಳಿ ನಾವೆಲ್ಲರೂ ಕೂಡ ಕಾಣಬಹುದು. ಅವರು ಕೇವಲ ದಲಿತ ಜನರಿಗೆ ಅಷ್ಟೇ ಜನನಾಯಕರಲ್ಲ, ಅವರು ಇಡೀ ಜಗತ್ತಿಗೆ ಒಂದು ಬೆಳಕು. ಬಸವೇಶ್ವರರು ಹೆಂಗೆ ಎಲ್ಲ ಜನರಿಗೆ ಜಗಜ್ಯೋತಿ ಬಸವೇಶ್ವರರು ಅಂತೇಳಿ ಯಾವ ರೀತಿ ಕರೀತು, ಅದೇ ರೀತಿ ಅಂಬೇಡ್ಕರ್ ಅವರು ಕೂಡ ಎಲ್ಲ ವರ್ಗದ ಜನರ ಆಶಾಕಿರಣವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು. ಮಹಾರಾಷ್ಟ್ರದಲ್ಲಿ ಮಹರ್ ಜಾತಿಯವರು ಇರ್ತಾರೆ. ಅವರ ಆರಂಭದ ಜೀವನದಲ್ಲಿ ಹಲವು ರೀತಿಯಾಗಿರ್ತಕ್ಕಂತಹ ತೊಂದರೆಗಳು, ಅವರ ಶಿಕ್ಷಣಕ್ಕಾಗಿರ್ಬೋದು,
ಅವರ ಹಲವು ಸಾಮಾಜಿಕವಾಗಿರ್ತಕ್ಕಂತಹ ಸಮಸ್ಯೆಗಳು ಎಲ್ಲ ರೀತಿಯಾಗಿರ್ತಕ್ಕಂಥ ಅಂದರೆ ಅತ್ಯಂತ ನಿಕೃಷ್ಟವಾಗಿರ್ತಕ್ಕಂಥ ಜಾತಿಯಲ್ಲಿ ಹುಟ್ಟುತ್ತಾರೆ. ಪ್ರತಿಯೊಂದು ಜೀವನದ ಆರಂಭದ ಹೆಜ್ಜೆಯಲ್ಲಿ ಕೂಡ ಹಲವು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸ್ತಾರೆ. ಅವೆಲ್ಲವುಗಳನ್ನ ಮೆಟ್ಟಿ ನಿಂತು ಒಂದು ಮಹಾನ್ ಪರ್ವತದ ರೀತಿಯಲ್ಲಿ ಬೆಳೆದು ನಿಲ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂದ್ರೆ ಒಂದು ಶಕ್ತಿ, ಅದು ಸಮಾನತೆಯ ಅಂದ್ರೆ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಹೇಳ್ತಾರೆ. ಹಾಗಾಗಿ ಅವರು ಸ್ವತಃ ಅನುಭವಿಸಿರ್ತಕ್ಕಂತಹ ಏನು ನೋವುಗಳಿದ್ವು, ಸಂಕಷ್ಟಗಳಿದ್ವು, ಅಪಮಾನಗಳಿದ್ವು, ಅಸಮಾನತೆ ಇದ್ವು, ಶೋಷಣೆ ಇತ್ತು, ದಬ್ಬಾಳಿಕೆ ಇತ್ತು, ಅವರ ಫ್ಯಾಮಿಲಿ ಮೇಲೆ, ಅವರ ತಂದೆ ತಾಯಿ, ಅಣ್ಣ ತಮ್ಮ, ಬಂಧುಗಳ ಎಲ್ಲ ವ್ಯವಸ್ಥೆ ಮೇಲೆ ಆರಂಭದ ಬಾಲ್ಯದ ಜೀವನದಲ್ಲಿ ಅವರು ಕಂಡಿರ್ತಕ್ಕಂತಹ ಎಲ್ಲ ನೋವು ನಲಿವುಗಳನ್ನ ಬಹಳ ಸಮರ್ಪಕವಾಗಿ ಅರ್ಥ ಮಾಡ್ಕೊಂಡಿದ್ರು. ಅಂದ್ರೆ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಷ್ಟು ತಾರತಮ್ಯವನ್ನು ಮಾಡ್ತಾ ಇದೆ, ದೋಷವನ್ನು ಉಂಟು ಮಾಡ್ತಾ ಇದೆ, ಅಸಮಾನತೆಯನ್ನು ಉಂಟು ಮಾಡ್ತಾ ಇದೆ. ಇದರಿಂದ ಹೊರಬರಬೇಕು ಅಂತ ಹೇಳಿದ್ರೆ ಶಿಕ್ಷಣ ಅಂತಕ್ಕಂಥದ್ದು ಮೂಲ. ಶಿಕ್ಷಣದ ಹೊರತು ಅಸ್ಪೃಶ್ಯರು, ದಲಿತರು, ಕೆಳಜಾತಿಯರು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಆತ್ಮಾಭಿಮಾನವನ್ನ, ಸ್ವಾಭಿಮಾನವನ್ನ, ನಮ್ಮ ಮೇಲೆ ನಮಗೆ ಅಭಿಮಾನ ಅಂತಕ್ಕಂಥದ್ದು ಇರಬೇಕು. ಅಯ್ಯೋ ಎಂಥ ಕೆಟ್ಟ ಜಾತಿಯಲ್ಲಿ ಹುಟ್ಟಿಬಿಟ್ಟೆ ಅಂತಕ್ಕಂತಹ ದುರಭಿಮಾನ ಇರುವ ನಮ್ಮ ಜಾತಿ, ನಮ್ಮ ಸನ್ನಿವೇಶ, ನಮ್ಮ ಸಂದರ್ಭ, ಆತ್ಮಾಭಿಮಾನ ಅಂತಕ್ಕಂಥದ್ದು ಇರಬೇಕು. ಸ್ವಾಭಿಮಾನ ಅಂತಕ್ಕಂಥದ್ದು ನಮ್ಮ ಮೇಲೆ ನಾವು ಅಭಿಮಾನವನ್ನು ಕಳ್ಕೊಂಡಿವಿ ಅಂದ್ರೆ ಯಾವ ಕೆಲಸವನ್ನು ಕೂಡ ಮಾಡೋಕ್ಕಾಗಲ್ಲ. ಹಾಗಾಗಿ ಅಂಬೇಡ್ಕರ್ ಅವರು ಸ್ವಗೌರವ ಚಳುವಳಿಯನ್ನ ಆರಂಭ ಮಾಡ್ತಾರೆ. ಅಂಬೇಡ್ಕರ್ ಅವರು ಸ್ವಗೌರವ ಚಳುವಳಿಯನ್ನ, ಸ್ವಗೌರವ ಆಂದೋಲನವನ್ನು ಹುಟ್ಟಾಕ್ತಾರೆ. ಅಂದ್ರೆ ನಮಗೆ ನಾವೇ ಗೌರವವನ್ನು ಕೊಡ್ಕೋಬೇಕು. ಅಂದ್ರೆ ನಮ್ಮ ಜಾತಿಯವರಿಗೆ, ನಮ್ಮ ಸಮುದಾಯದವರಿಗೆ ನಾವೇ ಗೌರವವನ್ನು ನೀಡಲಿಲ್ಲ ಅಂದ್ರೆ ಬೇರೆಯವ್ರಿಗೆ ಇನ್ಯಾವ ರೀತಿಯಲ್ಲಿ ಗೌರವವನ್ನು ನೀಡ್ತಾರೆ. ನಮ್ಮ ಜಾತಿ, ನಮ್ಮ ಸನ್ನಿವೇಶ, ಅಸಮಾನತೆ, ಅಸ್ಪೃಶ್ಯತೆ ಇರ್ತಕ್ಕಂಥದ್ದು ನಿಜ. ಅದನ್ನು ನಾವು ಎದುರಿಸಬೇಕು, ಅದರ ವಿರುದ್ಧ ಹೋರಾಟ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಸ್ವಗೌರವ, ನಮ್ಮನ್ನು ನಾವು ಗೌರವಿಸ್ತಕ್ಕಂತಹ ಮನೋಭಾವನೆ ಇದ್ದಾಗ ಮಾತ್ರ, ಅಂದ್ರೆ ದಲಿತರೆಲ್ಲರೂ ಒಗ್ಗಟ್ಟಾಗಿ ನಮ್ಮನ್ನು ನಾವು ಗೌರವಿಸಿಕೊಂಡು ವ್ಯವಸ್ಥೆಯ ವಿರುದ್ಧ, ಅಂದ್ರೆ ನಮ್ಮ ಮೇಲಾಗ್ತಿರ್ತಕ್ಕಂಥ ಶೋಷಣೆ, ದಬ್ಬಾಳಿಕೆ, ಅಸಮಾನತೆ ಇದೆ, ಆ ಅಸಮಾನತೆಯ ವಿರುದ್ಧ ಸಂಘಟಿತ ಹೋರಾಟ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಜ್ಞಾನವನ್ನ ಆ ಜಾತಿಯ, ದಲಿತ ಜಾತಿಯ, ಅಸ್ಪೃಶ್ಯ ಜಾತಿಯ ಒಬ್ಬ ಜನನಾಯಕನಾಗಿ, ಒಬ್ಬ ಮಹಾನ್ ಶಕ್ತಿಯಾಗಿ ಎಲ್ಲರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ನೋಡ್ರಿ, ಅಷ್ಟು ನಿಕೃಷ್ಟವಾಗಿರ್ತಕ್ಕಂತಹ ಸನ್ನಿವೇಶ ಬಾಲ್ಯದ ಜೀವನವನ್ನ ಕಳೆದು ನಾವ್ಯಾರಾಗಿದ್ರೆ ಅಲ್ಲಿಗೆ ನಿಲ್ಲಿಸ್ಬಿಡ್ತಿದ್ವಿ. ಯಾವುದೋ ಓದೋದಾಗಿರ್ಬೋದು, ಯಾವುದೋ ಒಂದು ಅಡೆತಡೆ ಬಂದ ತಕ್ಷಣ ಅಲ್ಲಿಗೆ ನಿಲ್ಲಿಸ್ಬಿಡ್ತಿದ್ವಿ. ಅವರು ಬಂದಿರತಕ್ಕಂಥ ಎಲ್ಲ ಕಷ್ಟಗಳನ್ನ ಅವರ ಸಾಧನೆಗೆ ಮೆಟ್ಟಿಲುಗಳಾಗಿ ಬಳಸಬಹುದು. ಅವರು ಆರಂಭದ ಜೀವನದಲ್ಲಿ ಇವೆಲ್ಲರೂ ಗಮನಿಸಿರ್ಬೋದು, ಅಧ್ಯಯನ ಮಾಡಿರ್ಬೋದು. ಪ್ರತಿಯೊಂದು ಹಂತದಲ್ಲೂ ಕೂಡ ಅಂಬೇಡ್ಕರ್ ಬಗ್ಗೆ ಮಾಹಿತಿ ಇದೆ, ಜ್ಞಾನ ಇದೆ, ಪಾಠಗಳಿದ್ದಾವೆ. ಆರಂಭದ ಜೀವನದ ಎಲ್ಲ ಸಂಕಷ್ಟಗಳನ್ನ ಎಳೆ ಎಳೆಯಾಗಿ ಬರತಕ್ಕಂಥದನ್ನ ಕಾಣಬಹುದು. ಆ ಎಲ್ಲ ಕಷ್ಟಗಳನ್ನ, ಎಲ್ಲ ಸಂಕಷ್ಟಗಳನ್ನ ಒಂದು ಸಾಧನೆಯ ಮೆಟ್ಟಿಲುಗಳಾಗಿ ಬಳಕೆ ಮಾಡಿ ಅವರು ಒಂದು ಮೇರು ಪರ್ವತವನ್ನ, ಹಿಮಾಲಯ ಪರ್ವತದಷ್ಟು ಎತ್ತರದ ಜ್ಞಾನವನ್ನ ಪಡ್ಕೊಂಡು ಜಗದ್ವಿಖ್ಯಾತಿಯನ್ನ, ಇಡೀ ಭಾರತೀಯ ಸಮಾಜಕ್ಕೆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯ ಸಂವಿಧಾನವನ್ನ, ಸರ್ವರಿಗೂ ಕೂಡ ಸಮಭಾಗ, ಸರ್ವರಿಗೂ ಕೂಡ ಸಮಪಾಲನ, ಸಮಜೀವನವನ್ನು ನೀಡಿರ್ತಕ್ಕಂಥ ಒಬ್ಬ ಮಹಾನಾಯಕನಾಗಿ, ಒಬ್ಬ ಮಹಾನ್ ಚೇತನವಾಗಿ ಅಂಬೇಡ್ಕರ್ ಅವರನ್ನ ಕಾಣಬಹುದು. ಅವರು ಬಹಿಷ್ಕೃತ ಹಿತಕಾರಣಿ ಸಭಾ, ಬಹಿಷ್ಕೃತ ಹಿತಕಾರಣಿ ಸಭಾ ಅಂತಕ್ಕಂತಹ ಒಂದು ವೇದಿಕೆಯನ್ನು ಆರಂಭ ಮಾಡ್ತಾರೆ. ಅಂದ್ರೆ ಸಮಾಜದಿಂದ ಯಾರು ಬಹಿಷ್ಕಾರಕ್ಕೊಳಗಾಗಿದ್ದಾರೆ ಅವರ ಹಿತವನ್ನ ಕಾಪಾಡ್ತಕ್ಕಂತಹ ಒಂದು ಸಂಘಟನೆ. ಅಂದ್ರೆ ದಲಿತರು, ಅಸ್ಪೃಶ್ಯರು, ಕೆಳವರ್ಗದ ಜನ ಏನು ಆಧುನಿಕ ಸಮಾಜದಿಂದ ಬಹಿಷ್ಕಾರಕ್ಕೆ, ಶೋಷಣೆಗೆ, ದಬ್ಬಾಳಿಕೆ, ಅಸಮಾನತೆಗೆ ಒಳಗಾಗಿರ್ತಕ್ಕಂಥ ಜನ ಏನು ನಾವೆಲ್ಲರೂ ಅಂತವರ ಹಿತವನ್ನ ಕಾಯ್ತಕ್ಕಂತಹ ಒಂದು ಬಹಿಷ್ಕೃತ ಹಿತಕಾರಣಿ ಸಭಾ ಅಂತಕ್ಕಂತಹ ಸಂಘಟನೆಯನ್ನು ಆರಂಭ ಮಾಡ್ತಾರೆ. ಬಹಿಷ್ಕೃತ ಹಿತಕಾರಣಿ ಸಭಾ ಅಂದ್ರೆ ಯಾರು ಬಹಿಷ್ಕಾರಕ್ಕೆ ಒಳಗಾಗಿದ್ದಾರೆ, ಶೋಷಣೆ, ದಬ್ಬಾಳಿಕೆ, ಅಸಮಾನತೆ ಇವುಗಳಿಗೆ ಒಳಗಾಗಿ ಸಮಾಜದಿಂದ ಬಹಿಷ್ಕಾರಕ್ಕೆ ಒಳಗಾಗಿದ್ದಾರೆ, ಅಂತಹ ಜನವರ್ಗದ ಹಿತವನ್ನ ಕಾಯ್ತಕ್ಕಂತಹ ಒಂದು ಸಂಘಟನೆಯನ್ನು ಆರಂಭ ಮಾಡಿರ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಅದಕ್ಕೆ ಅವರು ಬಹಿಷ್ಕೃತ ಹಿತಕಾರಣಿ ಸಭಾ ಅಂತಕ್ಕಂತಹ ಒಂದು ಸಂಘಟನೆಯನ್ನು ಆರಂಭ ಮಾಡಿದ್ರು. ಸ್ವಗೌರವ ಚಳವಳಿ, ಅವರು ಸ್ವಗೌರವ ಚಳುವಳಿಯನ್ನ ಆರಂಭ ಮಾಡ್ತಾರೆ. ಸ್ವಗೌರವ ಚಳುವಳಿಯನ್ನ ಆರಂಭ ಮಾಡೋದ್ರ ಮೂಲಕ, ಸ್ವಗೌರವ ಚಳುವಳಿಯನ್ನ ಆರಂಭ ಮಾಡೋದ್ರ ಮೂಲಕ ಅಂಬೇಡ್ಕರ್ ಅವರು ದಲಿತರಲ್ಲಿ ಸ್ವಾಭಿಮಾನವನ್ನ, ಅಭಿಮಾನವನ್ನ, ತಮ್ಮ ಬಗ್ಗೆ, ತಮ್ಮ ಜೀವನ ವಿಧಾನದ ಬಗ್ಗೆ ಅಭಿಮಾನವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಮುಂದುವರಿತಾ ಅವರು ಮೂಕ ನಾಯಕ ಅಂತಕ್ಕಂತಹ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಇದು ಕೂಡ ಪರಿಶಿಷ್ಟ ಜಾತಿಯವರು, ದಲಿತರು, ಅಸ್ಪೃಶ್ಯರಿದ್ದಾರೆ, ಮೇಲ್ಜಾತಿಯವರಿಂದ ದೌರ್ಜನ್ಯ, ಶೋಷಣೆ, ದಬ್ಬಾಳಿಕೆ, ಅಸಮಾನತೆ ಒಳಗಾಗಿರ್ತಕ್ಕಂಥ ಜನವರ್ಗ ಇದೆ. ಅವರ ಪರವಾಗಿ, ಅವ್ರ ಮೇಲೆ ಆಗ್ತಿರ್ತಕ್ಕಂಥ
ಈ ಪತ್ರಿಕೆಯ ಮೂಲಕ ಮೇಲ್ವರ್ಗದ ಜನ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ಚಿಂತನೆಯಿಂದ ದಲಿತರನ್ನ ಅಸ್ಪೃಶ್ಯರನ್ನ ಶೋಷಣೆ ಮಾಡ್ತಿದ್ದಾರೆ ಅಂತಕ್ಕಂಥ ಜ್ಞಾನವನ್ನು ತಿಳಿಸಿದ್ರು. ಅಂದ್ರೆ ಮೇಲ್ಜಾತಿಯವರು, ಉನ್ನತ ಜಾತಿಯವರು, ಶ್ರೀಮಂತ ಜಾತಿಯವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ವ್ಯವಸ್ಥೆನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅದರಿಂದ ಹೊರ ಬರಬೇಕು ಅಂದ್ರೆ ಶಿಕ್ಷಣವನ್ನು ಕಲಿಬೇಕು, ಆತ್ಮಗೌರವವನ್ನು ಬೆಳೆಸ್ಕೋಬೇಕು, ಸ್ವಾಭಿಮಾನ, ಶಿಕ್ಷಣ, ಹೋರಾಟ, ಸಂಘಟನೆ ಅಂತಕ್ಕಂಥ 3 ಮಂತ್ರಗಳನ್ನು ತಿಳಿಸ್ತಾರೆ. 3 ತತ್ವಗಳನ್ನ, ಶಿಕ್ಷಣ, ಹೋರಾಟ, ಸಂಘಟನೆ. ಶಿಕ್ಷಣವನ್ನ ಪಡಿಬೇಕು, ಹೋರಾಟವನ್ನ ಮಾಡಬೇಕು, ಮತ್ತೆ ಸಂಘಟನೆ ಅಂದ್ರೆ ಒಬ್ಬರಿಗೂ ಸೇರಿ ಹೋರಾಟ ಮಾಡೋದಲ್ಲ, ಆರ್ಗನೈಸ್ಡ್ ಆಗಿ ಹೋರಾಟ ಮಾಡಬೇಕು. ಇಡೀ ಸಂಘಟನೆಗಳು, DSS ದಲಿತ ಸಂಘರ್ಷ ಸಮಿತಿ, ಹೀಗೆ ಶಿಕ್ಷಣ, ಹೋರಾಟ, ಸಂಘಟನೆ ಅಂತಕ್ಕಂತಹ ಪ್ರಮುಖ 3 ಮೂಲ ಮಂತ್ರಗಳನ್ನು ತಿಳಿಸ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಅದರ ಮೂಲಕ ನೀವು ಬದಲಾಗ್ರಿ, ಅದರ ಮೂಲಕ ನಿಮ್ಮ ಜೀವನ ವಿಧಾನವನ್ನು ಪರಿವರ್ತನೆ ಮಾಡಲಿಕ್ಕೆ ಅವಕಾಶ ಅಂತಕ್ಕಂಥದ್ದಿದೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಮುಂದುವರಿತಾ ಪಂಚಸೂತ್ರಗಳನ್ನು ತಿಳಿಸ್ತಾರೆ ಅಂಬೇಡ್ಕರ್ ಅವರು. ಸ್ವಸುಧಾರಣೆ, ಸ್ವಾವಲಂಬನೆ, ಸ್ವಗೌರವ, ಆತ್ಮವಿಶ್ವಾಸ ಮತ್ತು ಸ್ವಪ್ರಗತಿಗಳೇ ಆ 5 ಸೂತ್ರಗಳು ಅಂತೇಳಿದ್ರೆ ನಮ್ಮ ಮೇಲೆ ಆಗ್ತಿರ್ತಕ್ಕಂತಹ ದೌರ್ಜನ್ಯ, ದಬ್ಬಾಳಿಕೆ, ಅಸಮಾನತೆ, ಶೋಷಣೆಯಿಂದ ಹೊರಬರಬೇಕು ಅಂದ್ರೆ ಪಂಚಸೂತ್ರಗಳು ಅಂತಕ್ಕಂತಹ ಸೂತ್ರಗಳನ್ನು ತಿಳಿಸ್ತಾರೆ. ಏನೇನಪ್ಪ ಅಂತ ಹೇಳಿದ್ರೆ ಸ್ವಸುಧಾರಣೆ ಆಗಬೇಕು, ನಮ್ಮಷ್ಟಕ್ಕೆ ನಾವೇ ಸುಧಾರಣೆ ಆಗಬೇಕು. ಸ್ವಾವಲಂಬನೆ, ಇನ್ನೊಬ್ಬರನ್ನ ಅವಲಂಬಿಸಬಾರದು. ಸ್ವಸುಧಾರಣೆ ಆಗಬೇಕು ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಮೌಢ್ಯ, ಕಂದಾಚಾರ, ಆ ಥರ ಇದು ಆಚರಣೆಗಳನ್ನು ಬಿಡಬೇಕು. ಸ್ವಾವಲಂಬನೆ, ಇನ್ನೊಬ್ಬರನ್ನ ನಾವು ಅವಲಂಬಿಸಬಾರ್ದು, ನಾವೇ ಸ್ವಯಾರ್ಜಿತವಾಗಿ ದುಡಿತಕ್ಕಂಥ ಕೆಲಸವನ್ನ ಸ್ವಾವಲಂಬಿಯಾಗಿ ಬದುಕಬೇಕು. ಅದೇ ರೀತಿ ಸ್ವಗೌರವ ಅಂದ್ರೆ ನಮಗೆ ನಾವು ಸೂಕ್ತವಾಗಿ ಗೌರವವನ್ನು ಕೊಡಬೇಕು, ಸ್ವಗೌರವವನ್ನು ಬೆಳೆಸ್ಕೋಬೇಕು. ಜೊತೆಗೆ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಅನ್ನ ಚೆನ್ನಾಗಿ ಬೆಳೆಸ್ಕೋಬೇಕು. ಸ್ವಸುಧಾರಣೆ, ಸ್ವಾವಲಂಬನೆ, ಅದೇ ರೀತಿ ಸ್ವಗೌರವ, ಆತ್ಮವಿಶ್ವಾಸ ಮತ್ತು ಸ್ವಪ್ರಗತಿ. ನಮ್ಮಷ್ಟಕ್ಕೆ ನಾವೇನಾಗಬೇಕು, ಎಮರ್ಜ್ ಆಗಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು, ಸ್ವಪ್ರಗತಿ ಆಗಬೇಕು. ಈ ಪ್ರಮುಖವಾಗಿರ್ತಕ್ಕಂತಹ 5 ಸೂತ್ರಗಳ ಆಧಾರದ ಮೇಲೆ ಅಂಬೇಡ್ಕರ್ ಅವರು ದಲಿತ ಜನರನ್ನ ಅಭಿವೃದ್ಧಿಗೆ ನೀಡಿರ್ತಕ್ಕಂತಹ 5 ಪಂಚ ಸೂತ್ರಗಳು ಅಂತೇಳಿ ಕರಿಬೋದು. ಅದೇ ರೀತಿ ಶಿಕ್ಷಣ, ಹೋರಾಟ ಮತ್ತು ಸಂಘಟನೆ ಅಂತಕ್ಕಂತಹ 3 ತತ್ವಗಳ ಅಡಿ ದಲಿತ ಆಂದೋಲನಕ್ಕೆ ಚಾಲನೆ ನೀಡಿರ್ತಕ್ಕಂಥ ಸನ್ನಿವೇಶವನ್ನು ಕೂಡ ಕಾಣಬಹುದು. ಹಾಗಾಗಿ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ದಲಿತರ, ಅಸ್ಪೃಶ್ಯರ ಪಾಲಿನ ಒಂದು ಬೆಳಕು ಅಂತ ಹೇಳ್ತಾರೆ ಕೂಡ ತಪ್ಪಾಗಲಾರದು. ಅಂತ ಹೇಳಿದ್ರೆ ಅವರ ಜೀವನದಲ್ಲಿ ಬರ್ತಕ್ಕಂತಹ ಏನು ಅರ್ಥರಹಿತ ಮೌಢ್ಯಗಳಿದ್ದಾವೆ, ಕಂದಾಚಾರಗಳಿದ್ದಾವೆ, ಅವೆಲ್ಲವುಗಳನ್ನು ಹೋಗಲಾಡಿಸಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ದಿಟ್ಟ ಹೆಜ್ಜೆ ನೀಡಿರ್ತಕ್ಕಂತಹ ಒಬ್ಬ ಮಹಾನ್ ನಾಯಕರು ಅಂತ ಹೇಳಿದ್ರೆ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು. ಅಂದರೆ ಗಾಂಧೀಜಿಯವರು ಅಂದಿನ ತಲತಲಾಂತರದಿಂದ ಬಂದಿರತಕ್ಕಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಚಳವಳಿಯ ಮುಂಚೂಣಿ ನಾಯಕತ್ವವನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಹರಿಜನ ಮತ್ತು ಎಂಗಿಡಿ ಅಂತಕ್ಕಂತಹ ಪತ್ರಿಕೆಗಳ ಮೂಲಕ ಹರಿಜನರ ಜ್ಞಾನವನ್ನು, ಹರಿಜನರ ಬಗೆಗಿನ ನಮ್ಮ ನಾಲೆಡ್ಜನ್ನು ಹೆಂಗೆ ಬದುಕಬೇಕು, ನಿಮ್ಮಲ್ಲಿರ್ತಕ್ಕಂತಹ ಮೌಢ್ಯಗಳಿದೆ, ಕಂದಾಚಾರಗಳಿಂದ ಅವಾಗಿಂದ ಹೆಂಗೆ ಹೊರಬರಬೇಕು ಅಂತಕ್ಕಂಥ ಜ್ಞಾನವನ್ನು ನೀಡ್ತಕ್ಕಂಥ ಕೆಲಸ ಮಾಡಿದರು. ಹರಿಜನರ ಸೇವೆಯನ್ನು ಮಾಡಿದರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಮಾನತೆ ನೀಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದೇ ರೀತಿ ಅಂಬೇಡ್ಕರ್ ಅವರು ಕೂಡ ಅತ್ಯಂತ ನಿಕೃಷ್ಟವಾಗಿರ್ತಕ್ಕಂಥ ಜಾತಿ ವ್ಯವಸ್ಥೆಯಲ್ಲಿ ಹುಟ್ಟಿ ಅಲ್ಲಿ ಆಗ್ತಿರ್ತಕ್ಕಂಥ ಎಲ್ಲ ದೌರ್ಜನ್ಯ, ಶೋಷಣೆ, ದಬ್ಬಾಳಿಕೆ, ಅಸಮಾನತೆಗಳನ್ನು ಅವರು ಅರ್ಥ ಮಾಡಿಕೊಂಡು ಅದರ ವಿರುದ್ಧ ಬೆಳೀತಕ್ಕಂಥ ಜ್ಞಾನವನ್ನು, ಬಹಿಷ್ಕೃತ ಹಿತಕಾರಣಿ ಸಭಾವನ್ನು ಸ್ಥಾಪನೆ ಮಾಡಿ ಮೂಕನಾಯಕ ಅಂತಕ್ಕಂಥ ಪತ್ರಿಕೆಯನ್ನು ಆರಂಭ ಮಾಡಿ ಪಂಚಸೂತ್ರಗಳನ್ನು ಹೇಳ್ತಾರೆ ಅಭಿವೃದ್ಧಿ ಆಗಲಿಕ್ಕೆ. ಫಸ್ಟು ಸ್ವಗೌರವವನ್ನು ಬೆಳೆಸ್ಕೋಬೇಕು, ಸ್ವಾವಲಂಬಿ ಆಗಬೇಕು, ಸ್ವಸುಧಾರಣೆ ಆಗಬೇಕು, ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು, ಮತ್ತೆ ಸ್ವಪ್ರಗತಿ ಆಗಬೇಕು. ಸ್ವಸುಧಾರಣೆ, ನಮ್ಮಲ್ಲಿ ನಾವು ಸುಧಾರಣೆಯನ್ನು ಮಾಡ್ಕೋಬೇಕು. ಸ್ವಾವಲಂಬಿ ಇನ್ನೊಬ್ಬರ ಜೊತೆಗೆ ಅವಲಂಬಿ ಆಗಬಾರ್ದು. ಅದೇ ರೀತಿ ಸ್ವಗೌರವ, ಆತ್ಮವಿಶ್ವಾಸ, ಸ್ವಪ್ರಗತಿ ಅಂತಕ್ಕಂಥದ್ದನ್ನು ಹೊಂದಬೇಕು. ಅದೇ ರೀತಿ ಶಿಕ್ಷಣ, ಹೋರಾಟ ಮತ್ತು ಸಂಘಟನೆಯ ಮೂಲಕ ನಾವು ದಲಿತರು ನಮ್ಮ ಮೇಲಾಗ್ತಿರ್ತಕ್ಕಂತಹ ದೌರ್ಜನ್ಯ, ಶೋಷಣೆ, ದಬ್ಬಾಳಿಕೆ, ಅಸಮಾನತೆಯಿಂದ ಇವುಗಳಿಂದ ಹೊರಬಂದು ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇರಬೇಕು. ಹೊರತು ನಾವು ಶಿಕ್ಷಣವನ್ನು ಕಲಿತಿಲ್ಲ, ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇಲ್ಲ, ನಾವೆಲ್ಲರೂ ಕೂಡ ಸಂಘಟಿತರಾಗಿಲ್ಲ ಅಂತ ಹೇಳಿದ್ರೆ ನಿರಂತರವಾಗಿ ಮೇಲ್ಜಾತಿಯವರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತಕ್ಕಂಥ ಅಂಶವನ್ನು, ಜ್ಞಾನವನ್ನು ನೀಡಿರ್ತಕ್ಕಂಥದ್ದನ್ನು ಕಾಣಬಹುದು. ಇಷ್ಟು ಪರಿಶಿಷ್ಟ ಜಾತಿಯವರು ಅಂದರೆ ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪಾತ್ರ. ಮುಂದುವರಿತಾ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಕಲ್ಯಾಣದಲ್ಲಿ ಸ್ವಯಂ ಸೇವಾ ಸಂಘಟನೆಗಳ ಪಾತ್ರ.
ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಕರೀತಾರೆ. ಸ್ವಯಂ ಸೇವಾ ಸಂಘಟನೆಗಳು ಕೂಡ ನಾನ್ ಆರ್ಗನೈಸೇಷನ್ ಗೌರ್ಮೆಂಟ್ ಅಂತ ಹೇಳಿ NGO, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್, ಇವುಗಳು ಸಹ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ನಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದನ್ನು ಕಾಣಬಹುದು. ಅಂದರೆ ಸರ್ಕಾರ ಸಂವಿಧಾನಾತ್ಮಕ ಕ್ರಮಗಳನ್ನು, ಶಾಸನಾತ್ಮಕ ಕ್ರಮಗಳನ್ನು, ಇತರ ಯೋಜನೆಗಳನ್ನು ಅಂದ್ಕೊಂಡ್ರೂ ಕೂಡ ಸರ್ಕಾರ ಇತರ ಸ್ವಯಂ ಸೇವಾ ಸಂಘಟನೆಗಳು ಕೂಡ ಬೆಂಬಲವನ್ನು ನೀಡ್ತಾ ಇದೆ. ಅವುಗಳಿಂದಲೂ ಕೂಡ ಇವತ್ತು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು ಅಂತಕ್ಕಂಥ ನಿಟ್ಟಲ್ಲಿ ಸ್ವಯಂ ಸೇವಾ ಸಂಘಟನೆಗಳಿಗೆ ಸಹಾಯವನ್ನು, ವೇತನ ಅನುದಾನವನ್ನು, ಸಹಾಯ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ. ಅಂದರೆ ಯಾವಾಗಲೂ ಸ್ವಯಂ ಸೇವಾ ಸಂಘಟನೆಗಳು, ಸರ್ಕಾರೇತರ ಸಂಘಟನೆಗಳು ದಲಿತರ, ಅಸ್ಪೃಶ್ಯರ ಸ್ಥಿತಿಗತಿಗಳನ್ನು, ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ನಿಟ್ಟಲ್ಲಿ ಕೆಲಸವನ್ನು ಮಾಡ್ತಿದ್ದಾವೆ ಅಂತ ಹೇಳಿದ್ರೆ ಅವಕ್ಕೆ ಸೂಕ್ತ ಬೆಂಬಲವನ್ನು, ಸೂಕ್ತ ಸಹಾಯವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಹಾಗಾಗಿ ಇವತ್ತು ಸ್ವಯಂ ಸೇವಾ ಸಂಘಟನೆಗಳು ಕೂಡ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಜನರ ಕಲ್ಯಾಣಕ್ಕಾಗಿ ನಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡ್ತಿರ್ತಕ್ಕಂಥದ್ದನ್ನು ಕಾಣಬಹುದು. ಹಾಗಾಗಿ ದೇಶದಾದ್ಯಂತ ಹಲವು ಸ್ವಯಂ ಸೇವಾ ಸಂಘಟನೆಗಳು ಕೆಲಸವನ್ನು ಮಾಡ್ತಿದ್ದಾವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಸಂಘಟನೆಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಪ್ರಮುಖವಾಗಿ ಹರಿಜನ ಸೇವಕ ಸಂಘ ಅಂತಕ್ಕಂಥದ್ದು ಇವತ್ತು ಪರಿಶಿಷ್ಟ ಜಾತಿ ಪಂಗಡದವರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದೆ. ಹರಿಜನ ಸೇವಕ ಸಂಘ ಅಂತಕ್ಕಂಥ ಸ್ವಯಂ ಸೇವಾ ಸಂಘಟನೆ. ಭಾರತೀಯ ದಮನಿತ ವರ್ಗಗಳ ಸಂಘ, ಹಿಂದೂ ಜಾಡಮಾಲಿಗಳ ಸಂಘ, ಈಶ್ವರ ಶರಣ ಆಶ್ರಮ, ಅಖಿಲ ಭಾರತ ಹಿಂದುಳಿದ ವರ್ಗಗಳ ಒಕ್ಕೂಟ, ಭಾರತೀಯ ಆದಿಜಾತಿ ಸೇವಕ ಸಂಘ, ವನವಾಸಿ ಕಲ್ಯಾಣ ಸಭಾ, ಶ್ರೀ ರಾಮಕೃಷ್ಣ ಮಿಷನ್, ವಿವೇಕಾನಂದ ಗಿರಿಜನ ಕೇಂದ್ರ, ಕರುಣಾ ಟ್ರಸ್ಟ್ ಮುಂತಾದವು ಅಸ್ಪೃಶ್ಯತೆಯನ್ನು ಹೋಗಲಾಡಿಸತಕ್ಕಂಥದ್ದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅದರಲ್ಲಿ ಪ್ರಮುಖವಾಗಿ ಏನು ನಾವು ಹರಿಜನ ಸೇವಕ ಸಂಘ ಅಂತಕ್ಕಂಥದ್ದಾಗಿರ್ಬೋದು, ಜಾಡುಮಾಲಿಗಳ ಸಂಘ ಅಂತಕ್ಕಂಥದ್ದಾಗಿರ್ಬೋದು, ಈಶ್ವರ ಶರಣ ಆಶ್ರಮ ಆಗಿರ್ಬೋದು, ಗಿರಿಜನ ಸೇವಕ ಸಂಘ ಅಂತಕ್ಕಂಥದ್ದಾಗಿರ್ಬೋದು, ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಆಗಿರ್ಬೋದು, ಇವೆಲ್ಲವುಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇದ್ದಾವೆ. ಆದರೆ ಬಹುಮುಖ್ಯವಾಗಿ ಸುಲಭ ಶೌಚಾಲಯ ಅಂತಕ್ಕಂತಹ ಒಂದು ಸ್ವಯಂ ಸೇವಾ ಸಂಘಟನೆ ಪರಿಶಿಷ್ಟ ಜಾತಿ ಪಂಗಡದವರ ಜೀವನ ನಿರ್ವಹಣೆಯ ಮಟ್ಟವನ್ನು ಉನ್ನತೀಕರಿಸಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದೆ. ಸುಲಭ ಶೌಚಾಲಯ ಈ ಒಂದು ಸ್ವಯಂ ಸೇವಾ ಸಂಘಟನೆ ಭಾರತೀಯ ಮೂಲದ ಸ್ವಯಂ ಸೇವಾ ಸಂಘಟನೆ. ಇದು ಜಗತ್ತಿನ ವಿವಿಧ ದೇಶಗಳಲ್ಲಿದೆ. ಸುಲಭ ಶೌಚಾಲಯ ಅಂತಕ್ಕಂಥ ಆಚರಣೆ ಇದು ಭಾರತೀಯ ಮೂಲದ ಒಂದು ಸ್ವಯಂ ಸೇವಾ ಸಂಘಟನೆ. ಇದು 1970 ಇಸ್ವಿನಲ್ಲಿ ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅಂತಕ್ಕಂಥವರ ನೇತೃತ್ವದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ಆರಂಭ ಆಯಿತು. ಇದರ ಪ್ರಮುಖ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಮಾನವ ತ್ಯಾಜ್ಯಗಳ ವೈಜ್ಞಾನಿಕ ನಿರ್ವಹಣೆ. ಮಾನವ ತ್ಯಾಜ್ಯವನ್ನ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಈ ಯೋಜನೆಯ ಪ್ರಮುಖ ಉದ್ದೇಶ ಆಗಿತ್ತು. ಇದು ಪ್ರಮುಖವಾಗಿ ಸುಲಭ ಶೌಚಾಲಯ ಭಾರತ ದೇಶದಲ್ಲಿರ್ತಕ್ಕಂತಹ ಜಾಡುಮಾಲಿಗಳಾಗಿರ್ಬೋದು, ಅದೇ ರೀತಿ ಮಾನವ ಹಕ್ಕುಗಳ ಪುನರ್ನಿರ್ಮಾಣ ಅಥವಾ ಅನೈರ್ಮಲ್ಯಯುಕ್ತವಾಗಿರ್ತಕ್ಕಂತಹ ಅಸಂವಿಧಾನಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿದ್ದಾವೆ ಅವನ್ನ ಕೊನೆಗಾಣಿಸಬೇಕು ಅಂತಕ್ಕಂಥ ನಿಟ್ಟಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಾಡುಮಾಲಿಗಳು ಏನು ಪೌರ ಕಾರ್ಮಿಕರು ಅಂತಲೇ ಕರೀತೀವಲ್ಲ, ಇವತ್ತಲ್ಲಿ ಅವರ ಒಂದು ಮಾನವ ಹಕ್ಕುಗಳಿರ್ತವೆ, ಅವುಗಳನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಸುಲಭ ಶೌಚಾಲಯ ಬಹುಮುಖ್ಯವಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಪೌರ ಕಾರ್ಮಿಕರ ಹಕ್ಕುಗಳೇನಪ್ಪ ಅಂತ ಹೇಳಿದ್ರೆ, ಮಾನವ ತ್ಯಾಜ್ಯವನ್ನು ಕೈಯಿಂದ ಮುಟ್ಟಿ ಕ್ಲೀನ್ ಮಾಡ್ತಕ್ಕಂಥದ್ದು ಅಲ್ಲ. ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ಸನ್ನಿವೇಶದಲ್ಲಿ ಹಿಂಗಿತ್ತಪ್ಪ ಅಂತ ಹೇಳಿದ್ರೆ, ಮಾನವ ತ್ಯಾಜ್ಯವನ್ನ ನೇರವಾಗಿ ಮನುಷ್ಯ ಕೈಯಿಂದ ಮುಟ್ಟಿ ಕ್ಲೀನ್ ಮಾಡಿ ಅವನು ಕ್ಲೀನ್ ಮಾಡ್ತಕ್ಕಂಥ ಸನ್ನಿವೇಶದ್ದು ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ ಆಗ್ತಾ ಇತ್ತು. ಆದರೂ ಕೂಡ ಇದೇ ವ್ಯವಸ್ಥೆ ಆಚರಣೆಯಲ್ಲಿತ್ತು. ಅಂದರೆ ಜನಸಂಖ್ಯೆ ಬೆಳವಣಿಗೆ ಆಧಾರಕ್ಕೆ ನಗರಗಳಿಗೆ ಜನ ವಲಸೆ ಬರ್ತಕ್ಕಂಥ ಪ್ರಮಾಣ ಜಾಸ್ತಿ ಇದೆ. ಇಂತಹ ಸಂದರ್ಭದಲ್ಲಿ ಮಾನವ ತನ್ನ ಮೂಲಭೂತವಾಗಿರ್ತಕ್ಕಂತಹ ಮಲಬಾಧೆ ಮತ್ತು ಜಲಬಾಧೆಗಳನ್ನು ಪೂರೈಕೆ ಮಾಡಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ಎಲ್ಲಿ ಬೇಕಾದ್ರೆ ತನ್ನ ಬೇಡಿಕೆಗಳನ್ನು, ತನ್ನ ಡಿಮ್ಯಾಂಡ್ಸನ್ನು ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದ. ಮಲಬಾಧೆ, ಜಲಬಾಧೆ ಇದೇನಾಗ್ತಿತ್ತು ಅಂತ ಹೇಳಿದ್ರೆ ಪರಿಸರವನ್ನು ಅನೈರ್ಮಲ್ಯ ಮಾಡ್ತಾ ಇತ್ತು, ಸ್ವಚ್ಛವಾಗಿರ್ತಕ್ಕಂಥ ಪರಿಸರವನ್ನು ಕೆಡಿಸ್ತಾ ಇತ್ತು. ಇದನ್ನು ಕ್ಲೀನ್ ಮಾಡಬೇಕು ಅಂದರೆ ಜಾಡುಮಾಲಿಗಳು ಅಂದರೆ ಪೌರ ಕಾರ್ಮಿಕರು ಅದನ್ನೆಲ್ಲ ಸ್ವಚ್ಛ ಮಾಡಿ ಅದನ್ನು ಕ್ಲೀನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೈಯಿಂದ ಮುಟ್ಟಿ. ಆದರೆ ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಬಿಂದೇಶ್ವರ್
ನಿರ್ವಹಣೆ ಅಗತ್ಯವಿಲ್ಲದ ಫ್ಲೆಶ್ ಮಾಡಬಹುದಾದ ಅಂದರೆ ರಿಮೋಟ್ ಕಂಟ್ರೋಲ್ ಬಟನ್ ಕಂಟ್ರೋಲ್ ಇರ್ತಕ್ಕಂತಹ ಕೆಲಸವನ್ನ ಸುಲಭ ಶೌಚಾಲಯ ಇವತ್ತು ನಿರ್ವಹಣೆ ಮಾಡ್ತಾ ಇದೆ. ಅಂದ್ರೆ ಶೌಚಾಲಯವನ್ನು ಬಳಕೆ ಮಾಡಿ ಮುಗಿದ ತಕ್ಷಣ ಕೇವಲ ಒಂದು ಒತ್ತು ಗುಂಡಿಯನ್ನು ಒಂದು ಬಟನ್ ಒತ್ತಿದ್ರೆ ಸಾಕು, ಅವ್ರು ಮಾಡಿರ್ತಕ್ಕಂತಹ ವ್ಯವಸ್ಥೆ ಎಲ್ಲರೂ ಕೂಡ ಮತ್ತೆ ರಿಫ್ರೆಶ್ ಆಗ್ತಕ್ಕಂತಹ ಮತ್ತೆ ಸರಿ ವ್ಯವಸ್ಥೆಗೆ ಬರ್ತಕ್ಕಂಥ ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದನ್ನ ಕಾಣಬಹುದು. ನಿರ್ವಹಣೆಯ ಅವಶ್ಯಕತೆ ಇಲ್ಲದೆ ಅಗತ್ಯ ಇಲ್ಲದೆ ಅಂದ್ರೆ ಅದನ್ನ ಕ್ಲೀನ್ ಮಾಡ್ತಕ್ಕಂಥ ತನ್ನಷ್ಟಕ್ಕೆ ತಾನೇ ಕ್ಲೀನ್ ಮಾಡ್ಕೊಳ್ತದ್ದು. ಅಂದ್ರೆ ಕೇವಲ ಒತ್ತು ಗುಂಡಿಯನ್ನ ಬಟನ್ ಅನ್ನ ಫ್ರೆಶ್ ಮಾಡಿದ್ರೆ ಸಾಕು, ಅದು ಕ್ಲೀನ್ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅವರು ಸುಲಭ ಶೌಚಾಲಯ ಅಂತಕ್ಕಂಥ ವ್ಯವಸ್ಥೆಯ ಮೂಲಕ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು. ಆರಂಭದಲ್ಲಿ ಕೇವಲ ಮಲ ವಿಸರ್ಜನೆ ಮತ್ತು ಮೂತ್ರ ವಿಸರ್ಜನೆಗೆ ಮಾತ್ರ ಅವಕಾಶ ಆದ ನಂತರದಿಂದಲೇ ಇನ್ನೂ ನಗರ ಪ್ರದೇಶದಲ್ಲಿ ಬೇಡಿಕೆಗಳ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋದಂಗೆ, ಉದಾಹರಣೆಗೆ ಲಾರಿ ಡ್ರೈವರ್ಗಳಾಗಿರ್ಬೋದು, ಮಾರ್ಕೆಟ್ಗೆ ಹೋಗಿರ್ತಕ್ಕಂಥ ರೈತರಾಗಿರ್ಬೋದು, ಅಥವಾ ಇನ್ನಿತರೆ ಬೀದಿ ಬದಿಯ ವ್ಯಾಪಾರಿಗಳಾಗಿರ್ಬೋದು, ಯಾವುದೇ ನಗರದಲ್ಲಿ ಸೂಕ್ತವಾಗಿರ್ತಕ್ಕಂಥ ವಸತಿಯ ವ್ಯವಸ್ಥೆ ಇಲ್ಲೇ ಇರ್ತಕ್ಕಂಥ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಮಾನವನ ಮಲಬಾಧೆ ಮತ್ತು ಜಲಬಾಧೆಗಳನ್ನ ಎಲ್ಲೆಂದರಲ್ಲಿ ಅನೈರ್ಮಲ್ಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಇದನ್ನ ಹೋಗಲಾಡಿಸಕ್ಕೆ ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅವರು ಬಟ್ಟೆ ಒಗೆಯಬಹುದಾಗಿರ್ತಕ್ಕಂತಹ, ಸ್ನಾನವನ್ನು ಮಾಡಬಹುದಾಗಿರ್ತಕ್ಕಂತಹ, ಮಲಮೂತ್ರ ವಿಸರ್ಜನೆಯನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಕ್ಕಂತಹ ಸುಲಭ ಶೌಚಾಲಯ, ನಿರ್ವಹಣೆಯ ಅಗತ್ಯ ಇಲ್ಲೇ ಇರ್ತಕ್ಕಂತಹ ಒಂದು ಸುಲಭ ಶೌಚಾಲಯ ಅಂತಕ್ಕಂತಹ ಒಂದು ವ್ಯವಸ್ಥೆಯನ್ನ ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅವರು ಆರಂಭ ಮಾಡಿದರು. ಇದು ನಂತರದಿಂದಲೇ ಸುಮಾರು 240 ನಗರಗಳಲ್ಲಿ ಬಂಗಿ ಮುಕ್ತ ನಗರವಾಗಿ ನಿರ್ಮಾಣ ಮಾಡಿದ ಪ್ರಮುಖ ಜಗತ್ತಿನ 240 ನಗರಗಳು ಬಂಗಿ ಮುಕ್ತ ನಗರ. ಅಂದ್ರೆ ಬಂಗಿ ಕೆಲಸ ಅಂತ ಹೇಳಿದ್ರೆ ಶೌಚಾಲಯಗಳನ್ನ ಕೈಯಿಂದ ಮುಟ್ಟಿ ಕ್ಲೀನ್ ಮಾಡ್ತಕ್ಕಂಥ ಕೆಲಸ ಅಂತ ಕರಿತೀವಿ. ಈ ಸುಲಭ ಶೌಚಾಲಯದ ನಿರ್ಮಾಣದಿಂದ 240 ನಗರಗಳು ಬಂಗಿ ಮುಕ್ತ ನಗರಗಳಾಗಿ ನಿರ್ಮಾಣ ಆದವು. ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ಪೌರ ಕಾರ್ಮಿಕರ ಮತ್ತು ಜಾಡವಾದಿಗಳ ಹಕ್ಕುಗಳು ಅಪ್ಗ್ರೇಡ್ ಆದವು. ಅವರಿಗೂ ಕೂಡ ಮಾನಸಿಕ ಧೈರ್ಯ ಬಂತು. ಕೇವಲ ಫ್ರೆಶ್ ಮಾಡ್ತಕ್ಕಂಥದ್ದಷ್ಟೇ ಅಥವಾ ನಾದರಲ್ಲಿ ನೀರು ಹಿಡಿತಕ್ಕಂಥದ್ದಷ್ಟೇ. ಬೆಳಗ್ಗೆ ಎದ್ದು ಟೈಮಲ್ಲೂ ಕೂಡ ನೀರು ಹಿಡಿದುಬಿಟ್ರೆ ಕೈಯಲ್ಲಿ ಬಿಟ್ಟದಲ್ಲ, ಕೇವಲ ಒಂದು ಬರಲ್ ಕ್ಲೀನ್ ಮಾಡಿ ನೀರು ಹಿಡಿದುಬಿಟ್ರೆ ಸ್ವಚ್ಛ ಆಗುತ್ತೆ ಆಟೋಮೆಟಿಕಲಿ. ಇದರಿಂದ ಜಾಡಮಾಲಿಗಳು ಕೂಡ ಒಂದು ಉತ್ತಮವಾಗಿರ್ತಕ್ಕಂತಹ ಮಾನಸಿಕ ಸ್ಥಿತಿಗತಿಯಿಂದ ಧೈರ್ಯದಿಂದ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಪ್ರೇರಣೆಯನ್ನು ನೀಡಿರ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಸುಮಾರು 35ರಿಂದ 45 ಸಾವಿರ ಜನ ಸುಲಭ ಶೌಚಾಲಯ ಅಂತಕ್ಕಂಥ ಶೌಚಾಲಯದಲ್ಲಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಉದ್ಯೋಗವನ್ನು ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದನ್ನು ಕಾಣಬಹುದು. 35ರಿಂದ 45 ಸಾವಿರ ಜನ ಈ ಸುಲಭ ಶೌಚಾಲಯ ಅಂತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ NGOದಲ್ಲಿ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತಕ್ಕಂಥ ಸ್ವಯಂ ಸೇವಾ ಸಂಘಟನೆಯಲ್ಲಿ ಉದ್ಯೋಗಾವಕಾಶವನ್ನು ಪಡೆದು ಸುಮಾರು 240 ನಗರಗಳು ಬಂಗಿ ಮುಕ್ತ ನಗರಗಳಾಗಿ, ಇದು ಜಗತ್ತಿನ ಅತ್ಯಂತ ನಗರದ ಉತ್ತಮ ಆಚರಣೆ ಸುಲಭ ಶೌಚಾಲಯ, ಸ್ನಾನ ಮಾಡ್ತಕ್ಕಂತಹ, ಬಟ್ಟೆ ತೊಳಿತಕ್ಕಂತಹ, ಮಲಮೂತ್ರ ವಿಸರ್ಜನೆಯಿಂದ ಮಾನವರಹಿತವಾಗಿ ವಿಲೇವಾರಿ ಮಾಡ್ತಕ್ಕಂತಹ, ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಕ್ಕಂತಹ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಆಚರಣೆ ಅಂತಕ್ಕಂತಹ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ಮುಂದುವರಿತಾ ಅಕ್ಟೋಬರ್ 2000ರಲ್ಲಿ ಸುಲಭ ಸಂಸ್ಥೆ ಅಂತಕ್ಕಂಥದ್ದು ಮಾನವ ತ್ಯಾಜ್ಯವನ್ನು ಜೈವಿಕ ಅನಿಲ ಮತ್ತು ಗೊಬ್ಬರವನ್ನಾಗಿ ಪರಿವರ್ತಿಸುವ ಅಗ್ಗದ ಶೌಚಾಲಯದ ವಿನ್ಯಾಸವನ್ನು ರೂಪಿಸಿದೆ. ಹಾಗಾಗಿ ಬಿಂದೇಶ್ವರ್ ಪಾಠಕ್ ಅವರಿಗೆ 2009ರ ಸ್ಟಾಕ್ ಹೋಮ್ ವಾಟರ್ ಪ್ರಶಸ್ತಿ ಅಂತಕ್ಕಂಥ ಸಿಕ್ಕಿರ್ತಕ್ಕಂಥದ್ದನ್ನು ಕಾಣಬಹುದು. ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅವರು ಹೇಳಿದ್ದಾರೆ 2007ರಲ್ಲಿ ಮಾನವ ತ್ಯಾಜ್ಯವನ್ನು ಗ್ಯಾಸ್ ಆಗಿ ಪರಿವರ್ತನೆ ಮಾಡಿ, ನಾವು LPG ಅಂತಕ್ಕಂಥದ್ದೇನು ಬಳಕೆ ಮಾಡ್ತೀವಲ್ಲ ಆ ರೀತಿಯಾಗಿರ್ತಕ್ಕಂತಹ ಒಂದು ಗ್ಯಾಸ್ ಅನ್ನ ಬಳಸಿ ಶೌಚಾಲಯ ವಿನ್ಯಾಸ ರೂಪಿಸಿದೆ. ಜೈವಿಕ ಅನಿಲ ಮತ್ತು ಗೊಬ್ಬರವನ್ನಾಗಿ, ಅದು ಒಂದು ಗೊಬ್ಬರವಾಗಿ ಮತ್ತು ಜೈವಿಕ ಅನಿಲವಾಗಿ ಪರಿವರ್ತನೆ ಮಾಡಿ 2009ರ ಸ್ಟಾಕ್ ಹೋಮ್ ವಾಟರ್ ಪ್ರಶಸ್ತಿ ಅಂತಕ್ಕಂಥದ್ದು ಕೂಡ ದೊರೆತಿರ್ತಕ್ಕಂಥ ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ದೆಹಲಿಯ ಸುಲಭ ಅಂತಾರಾಷ್ಟ್ರೀಯ ಕಚೇರಿಯಲ್ಲಿ ಶೌಚಾಲಯ ಮತ್ತು ನೈರ್ಮಲ್ಯದ ಇತಿಹಾಸಕ್ಕೆ ಸಮರ್ಪಿತವಾದ ವಸ್ತು ಸಂಗ್ರಹಾಲಯವನ್ನು ತೆರೆಯಲಾಗಿದೆ. ಮುಂದುವರಿತಾ ಈ ವ್ಯವಸ್ಥೆಯನ್ನು ಜಗತ್ತಿನ ವಿವಿಧ ನಗರಗಳಲ್ಲಿ ಸಾರ್ವಜನಿಕವಾಗಿರ್ತಕ್ಕಂಥ ಸ್ಥಳ, ಜನಸಂದಣಿ ಇರ್ತಕ್ಕಂಥ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಇನ್ನಿತರೆ ಮಾರುಕಟ್ಟೆಗಳು, ಈ ರೀತಿ ಜನ ಸೇರ್ತಕ್ಕಂಥ ಸ್ಥಳದಲ್ಲಿ ಜಗತ್ತಿನ ವಿವಿಧ ದೇಶಗಳ ಪ್ರಮುಖ ನಗರಗಳಲ್ಲಿ ಸುಲಭ ಶೌಚಾಲಯ ಅಂತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ನಗರದ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಎಲ್ಲಿ ಬೇಕಲ್ಲಿ ಮಾನವ ತನ್ನ ಬಾಧೆಗಳನ್ನು ಪೂರೈಕೆ ಮಾಡ್ತಾ ಅಂದರೆ ನಗರದ ಸೌಂದರ್ಯ ಅಂದರೆ ಅದರ ನಗರದ ಬ್ಯೂಟಿ ಅಂತಕ್ಕಂಥದ್ದು ಕೆಟ್ಟವು. ಎಲ್ಲಿ ಬೇಕಲ್ಲಿ ಗಬ್ಬು ವಾಸನೆ ಬರ್ತಾ ಇದ್ರೆ ನಗರವನ್ನು ನಾವು
ಸೂಕ್ತವಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಅಥವಾ ತಿಳ್ಕೊಳ್ಳಿಕ್ಕೆ ಅದು ನಗರದ ಸೌಂದರ್ಯ ಅಂತಕ್ಕಂಥ ಕೆಟ್ಟೋಗೋದ್ರಿಂದ ಅಲ್ಲಿನ ವಾತಾವರಣ ಕೆಟ್ಟೋಗುತ್ತೆ, ಜೊತೆಗೆ ರೋಗ ರುಜಿನಗಳು ಬರುತ್ತೆ. ಆ ಸನ್ನಿವೇಶದಲ್ಲಿ ಈ ಸುಲಭ ಶೌಚಾಲಯ ಅಂತಕ್ಕಂಥ ಆಚರಣೆ ನಗರದ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ, ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡದವರ, ಅಸ್ಪೃಶ್ಯರ, ದಲಿತರ, ಜಾಟವಾದಿಗಳ, ಪೌರ ಕಾರ್ಮಿಕರ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ, ಜೊತೆಗೆ ಅವರ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ, ತಮ್ಮ ವೃತ್ತಿಯ ಮೇಲಿನ ಅಭಿಮಾನವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನ, ಅಂದ್ರೆ ಕೇವಲ ನಿರ್ವಹಣೆ ಅಷ್ಟೇ, ಮೇಂಟೆನೆನ್ಸ್, ಹೊರಗೆ ಕೂತ್ಕೊಂಡು 5 ರೂಪಾಯಿ ಅಥವಾ 2 ರೂಪಾಯಿ ಪೇ ಆ್ಯಂಡ್ ಯೂಸ್ ಪಾವತಿಸಿ ಬಳಕೆ ಮಾಡ್ತಕ್ಕಂಥ ಶೌಚಾಲಯವನ್ನು ಹೊರಗೆ ನೀಟಾಗಿ ಮೇಂಟೈನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮೂಲಕ ಅವರು ತಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ, ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಿಕ್ಕೆ ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅವರು ಆರಂಭ ಮಾಡಿರ್ತಕ್ಕಂತಹ ಸುಲಭ ಶೌಚಾಲಯ ಅಂತಕ್ಕಂತಹ ಒಂದು ಸಂಘಟನೆ, ಒಂದು ಸ್ವಯಂ ಸೇವಾ ಸಂಘಟನೆ ಅಂತಕ್ಕಂಥದ್ದು ದಲಿತರ ಹಕ್ಕುಗಳನ್ನು, ಅಸ್ಪೃಶ್ಯರ ಹಕ್ಕುಗಳನ್ನು, ಜಾಡಮಾಲಿಗಳ ಹಕ್ಕುಗಳನ್ನು, ಪೌರ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದನ್ನು ಕಾಣಬಹುದು. ಇದು ಒಂದು ನಗರದ ಅತ್ಯುತ್ತಮ ಆಚರಣೆ ಅಂತಕ್ಕಂಥ ಪ್ರಶಸ್ತಿಯನ್ನು, ಜೊತೆಗೆ ಇವತ್ತಿನ 240ರಿಂದ 300 ನಗರಗಳು ಭಂಗಿ ಮುಕ್ತ, ಮಾನವ ನಿರ್ವಹಣೆ ರಹಿತ, ತನ್ನಷ್ಟಕ್ಕೆ ತಾನೇ ವೈಜ್ಞಾನಿಕವಾಗಿ ನಿರ್ವಹಣೆ ಆಗ್ತಕ್ಕಂಥ ವ್ಯವಸ್ಥೆಯ ಮೂಲಕ ಅತ್ಯಂತ ಸೂಕ್ತವಾಗಿ ನಗರ ಸೌಂದರ್ಯವನ್ನು ಉಳಿಸಲಿಕ್ಕೆ, ಬೆಳೆಸಲಿಕ್ಕೆ ಇವತ್ತು ಸೂಕ್ತವಾಗಿರ್ತಕ್ಕಂಥ ಸಹಾಯ ಮಾಡತಕ್ಕಂಥ ಸನ್ನಿವೇಶವನ್ನು ಕಾಣ್ಬೋದು. 2009ರಲ್ಲಿ ಸ್ಟಾಕ್ಹೋಮ್ ವಾಟರ್ ಪ್ರಶಸ್ತಿ ಅಂತಕ್ಕಂಥ ಪ್ರಶಸ್ತಿಯನ್ನು ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅವರು ಪಡೆದಿರ್ತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು. ಇಷ್ಟು ಸ್ವಯಂ ಸೇವಾ ಸಂಘಟನೆಯಾಗಿ ಸುಲಭ ಶೌಚಾಲಯ ಅಂತಕ್ಕಂಥ ಒಂದು ಸಂಘಟನೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಕೈಗೊಂಡಿರ್ತಕ್ಕಂತಹ ಕ್ರಮಗಳು ಅಂತೇಳಿ ಕಾಣಬಹುದು. ಉಳಿಕೆ ಅದನ್ನು ನಂತರ ತರಗತಿಯಲ್ಲಿ ಅಧ್ಯಯನ ಮಾಡಿ.